ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ತುಂಬಾ ದಿನಗಳಾದ್ಮೇಲೆ ವಿಡಿಯೋಸ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋಸ್ ಏನಂತ ತಮ್ನೇಲ್ ನೋಡಿ ಆಲ್ರೆಡಿ ನಿಮಗೆ ಗೊತ್ತಾಗಿರತ್ತೆ. ಕಿಚನ್ ಮೇಕ್ ಓವರ್ ಮಾಡೋದೇ ಇವತ್ತಿನ ಕಾನ್ಸೆಪ್ಟ್ ಆಗಿರುತ್ತೆ. ನಾನಿವತ್ತು ಕಿಚನ್ನ ಹೇಗೆ ಮೇಕ್ ಓವರ್ ಮಾಡ್ತೀನಿ, ಅದಕ್ಕೋಸ್ಕರ ಯಾವ್ಯಾವ ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಏನು ಐಟಮ್ಸ್ನ ತಗೊಂಡಿಲ್ಲ, ತುಂಬ ಸಿಂಪಲ್ ಆಗಿ ಈಸಿಯಾಗಿ ಮೇಕ್ ಓವರ್ ಮಾಡ್ತಿದ್ದೀನಿ. ಸಿಂಪಲ್ ಆಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಇಲ್ಲಿ ನಾನು ಕ್ಲೀನಿಂಗ್ ಮಾಡ್ಕೊಂಡು ಬಿಡ್ತೀನಿ. ನಾವು ಏನೇ ಮೇಕ್ ಓವರ್ ಮಾಡಬೇಕು ಅಂತ ಅಂದರೂ ಕೂಡ ಇಲ್ಲಿ ಕ್ಲೀನಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇಲ್ಲಿ ಕ್ಲೀನ್ ಮಾಡೋದಕ್ಕೋಸ್ಕರ ಸ್ವಲ್ಪ ಲಿಕ್ವಿಡ್ ಮತ್ತು ಕಂಫರ್ಟ್ ಎರಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಲಿಕ್ವಿಡ್ ಅಂತಂದರೆ ಕಿಚನಲ್ಲಿ ಅಡುಗೆ ಮಾಡೋದ್ರಿಂದ ಎಣ್ಣೆ ಎಲ್ಲ ಹೋಗಿ ಟೈಲ್ಸ್ ಅಲ್ಲಿ ಕುತ್ಕೊಂಡಿರುತ್ತೆ. ಈ ಲಿಕ್ವಿಡ್ ಯೂಸ್ ಮಾಡಿಕೊಂಡು ನಾವು ಟೈಲ್ಸ್ನ ಕ್ಲೀನ್ ಮಾಡೋದ್ರಿಂದ ಜಿಡ್, ಆಯಿಲ್ ಇದೆಲ್ಲ ಕ್ಲೀನಾಗಿ ತೊಳಿಬಹುದು ಅನ್ನೋ ಒಂದು ರೀಸನ್ಗೆ ನಾನು ಲಿಕ್ವಿಡ್ ಯೂಸ್ ಮಾಡಿದ್ದೀನಿ. ಇದ್ರ ಜೊತೆ ಕಂಫರ್ಟ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಕಂಫರ್ಟ್ ಯಾಕೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ. ಅದರಿಂದ ಇದೆರಡನ್ನೂ ಮಿಕ್ಸ್ ಮಾಡಿಕೊಂಡು ಕಿಚನ್ ಸ್ಲ್ಯಾಬು, ಟೈಲ್ಸು, ವಿಂಡೋಸು, ಕಬೋರ್ಡ್ಸ್ಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬರ್ತೀನಿ. ಇದಿಷ್ಟು ಕ್ಲೀನ್ ಆಯಿತು ಅಂತಂದರೆ ನಮಗೆ 50% ಕೆಲಸ ಆಯಿತು ಅಂತಲೇ ಅರ್ಥ. ಇದಿಷ್ಟು ಕ್ಲೀನ್ ಮಾಡಿದ್ಮೇಲೆ ಪಾತ್ರೆಗಳಂತೂ ಒಂದು ರಾಶಿ ಇರ್ತವೆ. ಈ ಪಾತ್ರೆಗಳನ್ನೆಲ್ಲ ಫಸ್ಟು ಕ್ಲೀನ್ ಮಾಡಿ ಯಾವ್ಯಾವ ಪ್ಲೇಸ್ಗೆ ಅವನ್ನ ಜೋಡಿಸಿದ್ರೆ ಕಿಚನ್ ಕೂಡ ಅರ್ಧ ಫ್ರೀ ಆಗಿಬಿಡತ್ತೆ. ಅದರಿಂದ ಫಸ್ಟು ಪಾತ್ರೆ ವಾಶ್ ಮಾಡಿಬಿಟ್ಟು ಅವನ್ನೆಲ್ಲ ನೀಟಾಗಿ ಜೋಡಿಸಿ ಕಬೋರ್ಡ್ ಒಳಗಡೆ ಎತ್ತಿಟ್ಬಿಡ್ತೀನಿ. ಇನ್ನು ಸ್ವಲ್ಪ ಕ್ಲೀನ್ ಮಾಡೋದಿದೆ. 2 ಆಯಿಲ್ ಬಾಟಲ್ಲು ಮತ್ತು 1 ಸಾಲ್ಟ್ ಹಾಕೊಂಡಿರೋ ಪಿಂಗಾಣಿ ಬಾಟಲ್, ಇದೆರಡನ್ನ ಕ್ಲೀನ್ ಮಾಡಿದರೆ ಇವತ್ತಿನ ಕ್ಲೀನಿಂಗ್ ಕೆಲಸ ಫುಲ್ ಮುಗಿಯುತ್ತೆ. ಇಲ್ಲಿ ವಾಲ್ ಹ್ಯಾಂಗಿಂಗ್ ಶೆಲ್ಫ್ ಥರ ಒಂದು ಪ್ರಾಡಕ್ಟ್ನ ನಾನು ಅಮೆಝಾನ್ ಅಥವಾ ಮೀಶೋ ಈ ಎರಡರಲ್ಲಿ ಯಾವುದೋ ಒಂದು ಆ್ಯಪಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇದೊಂಥರ ಕ್ಯೂಟ್ ಆಗಿದೆ, ತುಂಬ ಚೆನ್ನಾಗೂ ಇದೆ. ಸೆಟ್ ಆಫ್ 2 ಬರುತ್ತೆ ಇದು. ಇದ್ರ ಪ್ರೈಸ್ ಬಂದು 128 ಇಲ್ಲ 148 ರುಪೀಸಲ್ಲಿರುತ್ತೆ. ಹಾಗೆ ಅದು ಎಂಟಿ ಪ್ಲೇಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಆರ್ಟಿಫಿಷಿಯಲ್ದು ಒಂದು ಪ್ಲಾಂಟ್ ಕೂಡ ನಾನು ಅಲ್ಲಿ ಇಡ್ತಾ ಇದ್ದೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದ್ರ ಕೆಳಗಡೆನೆ ಒಂದು ಸ್ವಿಚ್ ಕೊಟ್ಟಿದ್ದಾರೆ. ಅದರಿಂದ ನಾನು ಓವೆನ್ನ ಅಲ್ಲಿ ಫಿಕ್ಸ್ ಮಾಡ್ತಿದ್ದೀನಿ. ಅದ್ರ ಮೇಲ್ಗಡೆನೂ ಅಷ್ಟೇ ಖಾಲಿ ಆಗಿರಬಾರ್ದು ಅಂತ ಒಂದು ಫ್ಲವರ್ ಪಾಟ್ ಇಟ್ಟಿದ್ದೀನಿ, ಫ್ಲವರ್ದು. ಈ 2 ಆಯಿಲ್ ಬಾಟಲ್ಗಳನ್ನು ಕೂಡ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ಒಂದು ಕಾಂಬೋ ಆಫರ್ ಅಲ್ಲಿ ಸಿಕ್ಕಿದ್ದು. ಇದರಲ್ಲಿ ಟೋಟಲ್ 5 ಐಟಮ್ಸ್ ಇರುತ್ತೆ. ಇದನ್ನು ಆನ್ಲೈನಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ನನಗೆ ಕಾಣಿಸಿದ್ದು. ಬಟ್ ಚೆನ್ನಾಗಿದೆ. ಕಿಚನಲ್ಲಿ ಇಟ್ಟರೆ ಮಾತ್ರ ಲುಕ್ ವೈಸು ಅಮೇಝಿಂಗ್ ಆಗಿದೆ. ಅದರಿಂದ ನಾನು ಈ ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ತಗೋಬೋದು, ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ. ಇಲ್ಲಿ ನಾನು ಯೂಸ್ ಮಾಡ್ತಿರೋ ಆಯಿಲ್ ಬಂದು ಫ್ರೀಡಮ್ ಆಯಿಲು. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ ಏರಳವಾಗಿ ಸಿಗುತ್ತೆ ಅಂತ ಕೂಡ ಹೇಳ್ಬೋದು. ನನ್ನ ಹತ್ರ ತುಂಬ ಆಯಿಲ್ ಕಂಟೈನರ್ಸ್ಗಳು ಕೂಡ ಇದೆ, ಆದರೆ ಇದು ಬೇಕು ಅಂತಲೇ ತರಿಸಿರೋ ಅಂಥದ್ದು. ತುಂಬ ಚೆನ್ನಾಗಿದೆ. ಈ ಎಲ್ಗೆ ಬಂದು ನನ್ನ ಹತ್ರನೇ ಇತ್ತು. ಇದನ್ನು ಡೈಲಿ ಯೂಸ್ ಮಾಡೋ ಐಟಮ್ಸ್ನ ಇಟ್ಕೊಳ್ಳೋಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಏನು ಅಂದರೆ ಶುಗರು, ಜಾಗ್ರಿ, ಟೀ ಪೌಡ್ರನ್ನ ಇಟ್ಕೊಳ್ಳೋಕ್ಕೆ ಸೆಟ್ ಆಗುತ್ತೆ. ಹಾಗೆ ಈ ಕಂಟೈನರ್ ಬಾಕ್ಸ್ನ ಕೂಡ ನಾನು ಫ್ಲಿಪ್ಕಾರ್ಟಲ್ಲೇ ತರಿಸಿರೋದು. ಸೆಟ್ ಆಫ್ 12 ಇದೆ, 12 ಬಾಕ್ಸ್ಗಳಿದೆ. ಇದ್ರ ಕ್ವಾಂಟಿಟಿ ಬಂದು 1 kg 100 ಗ್ರಾಮ್ ಕೆಪಾಸಿಟಿನಲ್ಲಿ ನಾನು ತರಿಸಿರೋದು. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಎಲ್ಲ ರೀತಿ ಗ್ರಾಸರೀಸ್ ಐಟಮ್ಸ್ನ ನಾವಿಲ್ಲಿ ಸ್ಟೋರೇಜ್ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲುಕ್ ವೈಸ್ ಅಂತೂ ಅಮೇಝಿಂಗ್. ಇದು ಪಿಂಗಾಣಿದು. ಉಪ್ಪನ್ನ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಬಾರ್ದು ಅನ್ನೋದಕ್ಕೋಸ್ಕರ ನಮ್ಮೂರ ಜಾತ್ರೆನಲ್ಲೇ 100 ರುಪೀಸ್ ಕೊಟ್ಬಿಟ್ಟು ತಂದಿದ್ದೀನಿ. ಆನ್ಲೈನಲ್ಲಾದರೆ ಇದ್ರ ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ಕಬೋರ್ಡಲ್ಲಿ ನಾನು ಸ್ಟೀಲ್ ಬಾಕ್ಸು, ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ಇಟ್ಟಿದ್ದೀನಿ. ಮತ್ತು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಎಲ್ಲಾನು ಕ್ಲೀನ್ ಮಾಡಿ ಇರೋದ್ರಿಂದ ಇವಾಗ ಕ್ಲೀನ್ ಮಾಡೋದಕ್ಕೆ ಅಷ್ಟೇನು ನನಗೆ ಹಿಂಸೆ ಆಗಲಿಲ್ಲ. ಸ್ವಲ್ಪ ಡಸ್ಟ್ ಎಲ್ಲ ಕೂತಿತ್ತು, ಅದನ್ನು ನೀಟ್ ಮಾಡಿಕೊಂಡೆ ಅಷ್ಟೇ. ಅದಾದಮೇಲೆ ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕಾದ್ರೆ ಅಲ್ಲಿ ಇಲ್ಲಿ ತೊಗೊಂಡು ಮೆಸಪ್ ಆಗಿತ್ತು, ಅದನ್ನು ನೀಟಾಗಿ ಜೋಡಿಸಿದ್ದೀನಿ. ಅದಾದಮೇಲೆ ಈಗ ಜೋಡಿಸ್ತಾ ಇದ್ದಿರುವ ಬಾಕ್ಸು, ಇದನ್ನು ಅಷ್ಟೇ ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಸೆಟ್ ಆಫ್ 12 ಇದೆ. ಇದ್ರ ಕ್ವಾಂಟಿಟಿ ಬಂದ್ಬಿಟ್ಟು ಅರ್ಧ kg ಇದು. ಬಟ್ ಐಟಮ್ಸ್ ಎಲ್ಲ ನಾವು
ಅದ್ರೊಳಗಡೆ ಸ್ಟೋರೇಜ್ ಮಾಡಿದ್ಮೇಲೆ ನೀಟಾಗಿ ಜೋಡಿಸಿದ್ರೆ ಮಾತ್ರ ಲುಕ್ ವೈಸ್ ಸಖತ್ ಚೆನ್ನಾಗಿರುತ್ತೆ. ನನಗಂತೂ ಇಷ್ಟ ಆಗಿ ತರಿಸ್ದೆ. ಇದ್ರ ಮೇಲೆ ಲೇಬಲ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಲೇಬಲ್ದು ಕೂಡ ಆರ್ಡ್ರ್ ಮಾಡಿದ್ದೆ, ಅದೇನಕ್ಕೋ ಬಂದಿಲ್ಲ, ಕ್ಯಾನ್ಸಲ್ ಆಯಿತು. ಹಂಗಂತ ನನಗೆ ಅದು ಯಾವ್ದ್ರ ನೇಮ್ ಗೊತ್ತಿಲ್ಲ ಅಂತಲ್ಲ, ನನಗೆ ಎಲ್ಲ ಐಟಮ್ಸ್ ನೇಮ್ಗಳು ಗೊತ್ತಿದೆ, ಗ್ರಾಸರೀಸ್ ಎಲ್ಲ ನೇಮು ಗೊತ್ತಿದೆ. ಅಂದರೆ ಜಸ್ಟ್ ಇರಲಿ ಅಂತ ಹೇಳ್ಬಿಟ್ಟು ಲೇಬಲ್ ಹಾಕಿದ್ರೆ ಲುಕ್ ವೈಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದೆ. ಇದು ಕೂಡ ಏರ್ ಟೈಟ್ ಕಂಟೈನರ್ ಬಾಕ್ಸ್ಗಳು. ಇದು ದೊಡ್ಡ ಬಾಕ್ಸ್ಗಳು, 1 kg 100 ಗ್ರಾಮ್ ಇರುತ್ತೆ. ಇದರಲ್ಲೂ ಅಷ್ಟೇ ನಾನು ಬೇಳೆ, ಕಾಳುಗಳು, ಎಲ್ಲ ರೀತಿ ಗ್ರಾಸರೀಸ್ ಐಟಮ್ಸ್ಗಳನ್ನ ಸ್ಟೋರೇಜ್ ಮಾಡೋಕ್ಕೋಸ್ಕರನೇ ಈ ಏರ್ ಟೈಟ್ ಕಂಟೈನರ್ ಬಾಕ್ಸ್ಗಳನ್ನ ನಾನು ಪರ್ಚೇಸ್ ಮಾಡಿರೋದು. ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಇನ್ನು ಉಳಿದಿರೋ ಕೆಲವೊಂದಿಷ್ಟು ಐಟಮ್ಸ್ಗಳನ್ನ ನಾನು ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಕೊತೀನಿ. ಹಾಗೆ ಈ ಸಾಂಬಾರು ಪೌಡ್ರು, ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು ಇದಿಷ್ಟನ್ನು ನಾನು ಅಂಗಡಿಯಿಂದ ಏನು ತರ್ಸೋಕ್ಕೆ ಹೋಗಲ್ಲ. ಹಂಗಂತ ಏನು ಇದನ್ನೆಲ್ಲ ಮನೇಲೂ ರೆಡಿ ಮಾಡೋಕ್ಕೆ ಬರಲ್ಲ. ಇದನ್ನೆಲ್ಲ ನಮ್ಮ ಅತ್ತೆ ಊರಿಂದ ಕೊಟ್ಟು ಕಳಿಸ್ತಾರೆ. ಇನ್ನು ಕೆಲವೊಂದು ಚಿಲ್ಲಿ ಪೌಡರ್ಸು ಏನಾದರೂ ಬೇಕು ಅಂತಂದರೆ ಮಾತ್ರ ನಾನು ಅಂಗಡಿಯಿಂದ ತರಿಸ್ಕೊತೀನಿ ಅಷ್ಟೇ. ಈ ಸಾಂಬಾರು ಪೌಡ್ರನ್ನ ನಾನೊಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಕೆಲವೊಂದು ಮಸಾಲ ಪೌಡರ್ ಬರುತ್ತಲ್ವ, ಮೀನ್ಸ್ ಅಂದರೆ ಗರಂ ಮಸಾಲ, ಚಿಕನ್ ಮಸಾಲ, ಆಮೇಲೆ ಬಿರಿಯಾನಿ ಮಸಾಲ, ಚಿಲ್ಲಿ ಪೌಡರು, ಈ ಥರ ಮಸಾಲ ಐಟಮ್ಸ್ಗಳೆಲ್ಲ ಬರುತ್ತಲ್ವ, ಪೆಪ್ಪರ್ ಪೌಡರು, ಆ ಥರದ್ದನ್ನೆಲ್ಲ ನಾನು ಈ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊತೀನಿ. ಎಲ್ಲ ಒಂದು ಹತ್ರ ಇಟ್ಕೊಂಡ್ರೆ ಈಸಿಯಾಗಿ ಅಡುಗೆ ಮಾಡಬೇಕಾದ್ರೆ ಸಿಗುತ್ತೆ ಅನ್ನೋ ಒಂದು ರೀಸನ್ಗೆ ಇದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಈ LED ಲೈಟು ಇದಂತೂ ಕಿಚನ್ಗೆ ಫ್ಯಾಷನ್ ಆಗಿಬಿಟ್ಟಿದೆ. ಅದರಿಂದ ನಾನು ತರಿಸಿದ್ದೀನಿ. ಇದೊಂದು 5 ಮೀಟರ್ಸ್ ಇದೆ. ಇದು ಬೇಕಿತ್ತು, ನಾನು ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡೆ, ಆದರೆ ನಮ್ಮ ಕಿಚನ್ಗೆ ಕರೆಕ್ಟಾಗಿ ಆಗಿದೆ. 5 ಮೀಟರು. ಇದನ್ನು ಆನ್ಲೈನಲ್ಲಿ ಏನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ ನಾನು, ಇಲ್ಲಿ ಔಟ್ಸೈಡು ಶಾಪಲ್ಲೇ ತೊಗೊಂಡು ಬಂದಿರೋದು. ಆನ್ಲೈನಲ್ಲಿ ಅಷ್ಟು ಚೆನ್ನಾಗಿರುತ್ತೋ ಇಲ್ವೋ ಅನ್ನೋ ಒಂದು ಡೌಟಲ್ಲಿ ತರಿಸಿಲ್ಲ. ಮತ್ತು ಇದನ್ನು ಫಿಕ್ಸ್ ಮಾಡೋದಕ್ಕೆ ನಾನಿಲ್ಲಿ ಡಬಲ್ ಸೈಡ್ ಟೇಪ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಟೇಪನ್ನ ಕಂಟಿನ್ಯೂಸ್ ಆಗಿ ಅಂಟಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು 1 ಇಂಚು ಟೇಪ್ ತೊಗೊಂಡು ಅಂಟಿಸಿದ್ರೆ ಸಾಕಾಗುತ್ತೆ. ಹಾಗಂತ ಈ LED ಲೈಟ್ನ ಫಿಕ್ಸ್ ಮಾಡೋದು ಅಷ್ಟು ಈಸಿ ಅಂದ್ಕೊಂಬೇಡಿ, ತುಂಬ ಕಷ್ಟ ಆಗುತ್ತೆ. ಒಂದು ಸೈಡ್ ಅಂಟಿಸಿದ್ರೆ ಇನ್ನೊಂದು ಸೈಡ್ ಬಿದ್ದೋಗುತ್ತೆ, ಇನ್ನೊಂದು ಸೈಡ್ ಅಂಟಿಸಿದ್ರೆ ಮತ್ತೊಂದು ಸೈಡ್ ಬಿದ್ದೋಗುತ್ತೆ. ಇದನ್ನು ಅಂಟಿಸಿ ರೆಡಿ ಮಾಡೋಷ್ಟರೊಳಗೆ ನಿಜವಾಗ್ಲೂ ಸುಸ್ತಾಯಿತು. ಆದ್ರೂ ಕೆಲಸನ ಅರ್ಧಕ್ಕೆ ಬಿಡ್ದೇನೆ ನಾನು ನೀಟಾಗಿ ಇದನ್ನು ಫಿಕ್ಸ್ ಮಾಡಿದ್ದೀನಿ. ಈ ಲೈಟಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಹಾರ್ಡ್ ಆಗಿರುತ್ತೆ ಲೈಟ್ಸು, ಇನ್ನೊಂದು ಸಾಫ್ಟ್ ಆಗಿರುತ್ತೆ. ಸಾಫ್ಟ್ ಆಗಿರೋದನ್ನ ನಾವು ಈಸಿಯಾಗಿ ಸ್ಟಿಕ್ ಮಾಡ್ಕೊಂಬಿಡ್ಬೋದು, ಹೆಂಗೆ ಬೇಕಾದರೆ ಬೆಂಡ್ ಮಾಡ್ಬೋದು. ಆದರೆ ಹಾರ್ಡ್ ಆಗಿರುತ್ತಲ್ವ, ನಾನು ತರಿಸಿರೋದು ಹಾರ್ಡ್ ಆಗಿರೋದೆ. ಈ ಹಾರ್ಡ್ ಆಗಿರೋದನ್ನ ಎಲ್ಲೂ ಬೆಂಡ್ ಮಾಡೋಕ್ಕಾಗಲ್ಲ, ಫೋಲ್ಡ್ ಮಾಡೋಕ್ಕಾಗಲ್ಲ, ಸ್ಟ್ರೈಟಾಗೆ ಅಂಟಿಸ್ಬೇಕು. ಮತ್ತು ನೀಟಾಗಿ ಅಂಟ್ಸೋಕ್ಕೂ ಕೂಡ ಆಗೋಲ್ಲ, ಎಷ್ಟೇ ಅಂಟಿಸಿದ್ರೂ ಕೂಡ ಅದು ಬಿಚ್ಚೋಗ್ತಿರುತ್ತೆ. ಆದರೆ ಲೈಟು ಚೆನ್ನಾಗಿ ಬ್ರೈಟಾಗಿ ಬರುತ್ತೆ, ಒಂಥರ ಚೆನ್ನಾಗಿದೆ. ಆದರೆ ನನಗೆ ತರಿಸ್ಬೇಕಾದ್ರೆ ಈ ಥರ ಗೊತ್ತಿರಲಿಲ್ಲ, ಸಾಫ್ಟು ಹಾರ್ಡಾಗಿರುತ್ತೆ ಅನ್ನೋ ವಿಷಯ ನನಗೆ ಗೊತ್ತಿರಲಿಲ್ಲ. ನೀವು ಯಾರಾದರೂ ತೊಗೋತೀನಿ ಅಂತಂದರೆ ಸ್ವಲ್ಪ ನೋಡಿಬಿಟ್ಟು ತೊಗೊಳ್ಳಿ, ಸ್ಟಿಕ್ ಮಾಡೋದಕ್ಕೆ ಈಸಿ ಆಗಬೇಕು, ಆ ಥರ ಇರಬೇಕು. ಈ ಲೈಟ್ನ ಫಿಕ್ಸ್ ಮಾಡೋಷ್ಟರೊಳಗಡೆ 45 ಮಿನಿಟ್ಸ್ ಆಗಿದೆ ಅಂತಲೇ ಹೇಳ್ಬೋದು. ಇವಾಗ ನಾನಿಲ್ಲಿ ಡಬಲ್ ಸೈಡ್ ಟೇಪ್ನ ತೊಗೊಂಡು LED ಲೈಟ್ನ ಫಿಕ್ಸ್ ಮಾಡಿದ್ದೀನಿ. ಆದರೂ ಕೂಡ ಅದು ನೀಟಾಗಿ ಕುತ್ಕೊಂಡಿಲ್ಲ, ಬಿದ್ದುಬಿಡುತ್ತೆ. ಅಂದರೆ ಬಿಚ್ಚೋಗ್ತಾ ಇರುತ್ತೆ. ಇವಾಗ ಅಂಟಿಸಿದಾಗ ಚೆನ್ನಾಗಿರುತ್ತೆ, ಇನ್ನು ಸ್ವಲ್ಪ ಹೊತ್ತು ಹೋದ್ಮೇಲೆ ಒಂದು ಸೈಡಿಂದ ಅದು ಬೀಳಕ್ಕೆ ಶುರು ಆಗುತ್ತೆ. ಅದು ಆ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದ್ದೀನಿ ಅಂದರೆ, ಒಂದು ವೈಟ್ ಟೇಪ್ ಬರುತ್ತಲ್ವ, ಆ ವೈಟ್ ಟೇಪ್ನ ಎರಡೂ ಸೈಡ್ನ ತೊಗೊಂಡು ಜಾಯಿಂಟ್ ಮಾಡಿಬಿಟ್ಟು ಅಂಟಿಸ್ಬಿಟ್ಟಿದ್ದೀನಿ. ಆ ಥರ ಅಂಟಿಸೋದ್ರಿಂದ ಯಾವುದೇ ಕಾರಣಕ್ಕೂ ಲೈಟ್ಸು ಬೀಳಲ್ಲ, ನೀಟಾಗಿ ಚೆನ್ನಾಗಿ ಸ್ಟಿಫಾಗಿ ಕೂರುತ್ತೆ ಅಂತ ಕೂಡ ಹೇಳ್ಬೋದು.
ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ವಾಲ್ ಮೌಂಟೇನ್ ಶೆಲ್ಫ್ ಅಂತ ಹೇಳ್ತಾರೆ. ಇದನ್ನು ಕಿಚನ್ಗೆ ಯೂಸ್ ಮಾಡ್ಬೋದು ಮತ್ತು ಬಾತ್ರೂಮ್ಗೆ ಯೂಸ್ ಮಾಡ್ಬೋದು. ನಾನಿಲ್ಲಿ ಇದನ್ನು ಕಿಚನ್ಗೆ ಯೂಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ. ಇದನ್ನು ಸ್ಟಿಕ್ ಮಾಡೋದು ತುಂಬ ಈಸಿ. ಈ ಪ್ರಾಡಕ್ಟಲ್ಲಿ ಸ್ಟಿಕ್ ಮಾಡೋದಕ್ಕೆ ಒಂದು ವಾಲ್ ಹುಕ್ ಕೊಟ್ಟಿರ್ತಾರೆ, ಜಸ್ಟು ಅದನ್ನು ಫಿಕ್ಸ್ ಮಾಡೋದು ಅಷ್ಟೇ. ಇಲ್ಲಿ 2 ಗ್ಲಾಸು ಮತ್ತು 1 ಪಿಂಗಾಣಿದು ಕಲ್ಲು ಉಪ್ಪನ್ನ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕ ಒಂದು ಮನಿ ಪ್ಲ್ಯಾಂಟ್ ಗಿಡನ ನಾನು ಇಟ್ಕೊತೀನಿ. ನನಗೆ ಕೆಲವೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ಗಿಂತ ಲೈವ್ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದರಿಂದ ನಾನು ಇಲ್ಲೊಂದು ಮನಿ ಪ್ಲ್ಯಾಂಟ್ ಗಿಡನ ಇಟ್ಕೊತಾ ಇದ್ದೀನಿ. ಆಲ್ರೆಡಿ ನಾನೆಲ್ಲ ಕ್ಲೀನ್ ಮಾಡಿರೋದ್ರಿಂದ ಗ್ಯಾಸ್ ಸ್ಟವ್ನ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡ್ಕೊತೀನಿ. ನಾವು ಕುಡಿಯೋಕ್ಕೆ ಜಾಸ್ತಿ ಯೂಸ್ ಮಾಡೋದೇ ಬಿಸಿನೀರು. ತುಂಬ ವರ್ಷಗಳಿಂದ ನಾವು ಬಿಸಿನೀರನ್ನೇ ಯೂಸ್ ಮಾಡೋದು. ಅಂದರೆ ಈ ಕೊರೋನಾ ಟೈಮ್ ಸ್ಟಾರ್ಟ್ ಆದಾಗಿಂದ ಇಲ್ಲಿ ತನಕನೂ ನಾವು ಕುಡಿಯೋಕ್ಕೆ ಯೂಸ್ ಮಾಡೋದೇ ಬಿಸಿನೀರು. ಅದರಿಂದ ನಾನು ಇಲ್ಲೊಂದು ಕೆಟಲ್ನ ಯೂಸ್ ಮಾಡ್ತಾ ಇದ್ದೀನಿ. ಆ ಕೆಟಲ್ಲು ಸ್ವಲ್ಪ ವೈಟ್ ಕಲರ್ ಇರೋದ್ರಿಂದ ಆವಾಗ ಗಲೀಜಾಗಿಬಿಡುತ್ತೆ, ಆವಾಗವಾಗ ಕ್ಲೀನ್ ಮಾಡ್ಕೋಬೇಕು. ನಾನು ಆವಾಗಲೇ ತೋರಿಸಿದ್ನಲ್ವ ವಾಲ್ ಮೌಂಟೇನ್ ಶೆಲ್ಫ್ ಅಂತ, ಮಲ್ಟಿಪರ್ಪಸ್ಗೆ ಯೂಸ್ ಮಾಡ್ಬೋದು, ಕಿಚನ್ ಮತ್ತು ವಾಶ್ರೂಮ್ ಬಾತ್ರೂಮ್ಗೆ ಯೂಸ್ ಮಾಡ್ಬೋದು ಅಂತ. ಅದು ಇನ್ನೊಂದಿದೆ, ಅದನ್ನು ನಾನು ಇಲ್ಲಿ ಫಿಕ್ಸ್ ಮಾಡ್ಕೊತೀನಿ. ಯಾಕೆ ಅಂದರೆ ಆ ಸೈಡ್ ಒಂದು ಫಿಕ್ಸ್ ಮಾಡಿದ್ದೀನಿ, ಈ ಸೈಡ್ ಒಂದು ಫಿಕ್ಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಈ ಸೈಡಲ್ಲಿ ಒಂದು ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಿಂಕ್ ಪಕ್ಕದಲ್ಲೇ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಪಾತ್ರೆ ತೊಳೆಯೋ ಸೋಪು ಮತ್ತು ಸೋಪಿನ ಪೌಡ್ರು ಎಲ್ಲ ಇಟ್ಕೊಬೋದು ಅಂತ. ಒಂದು ಮನಿ ಪ್ಲ್ಯಾಂಟ್ ಕೂಡ ನಾನಿಲ್ಲಿ ಇಟ್ಕೊತಾ ಇದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಮನಿ ಪ್ಲ್ಯಾಂಟ್ ಅಂತ. ಹಂಗೆ ಕೆಳಗಡೆ ಸ್ವಲ್ಪ ಪ್ಲೇಸ್ ಇದೆ, ಅಲ್ಲಿ ನಾನು ಕರ್ಚೀಫು ಒಂದು ಕ್ಲಾತ್ ಏನೋ ಇಟ್ಕೊಂಡಿದ್ದೀನಿ. ಊಟ ಆದಮೇಲೆ ಹ್ಯಾಂಡ್ ಒರೆಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಸಿಂಕ್ ಪಕ್ಕನೇ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಒಂದು ಸ್ವಿಚ್ ಕೊಟ್ಟಿದ್ದಾರೆ, ಅಲ್ಲಿ ನಾನು ಫ್ರಿಜ್ ಇಟ್ಕೊಂಡಿದ್ದೀನಿ. ಫ್ರಿಜ್ ಮೇಲೂ ಎಲ್ಲ ಡಸ್ಟ್ ಆಗಿರುತ್ತೆ, ಅದರಿಂದ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಪರ್ಪಲ್ ಕಲರ್ದು ಡಾಲ್ ಇಟ್ಟಿದ್ದೀನಿ. ಅದ್ರ ಮುಂದೆ ಒಂದು ಆರ್ಟಿಫಿಷಿಯಲ್ ಫ್ಲವರ್ ಇಟ್ಟಿದ್ದೀನಿ, ನೋಡೋದಕ್ಕೆ ಹೀಗೆ ಕಾಣಿಸ್ತಿದೆ. ಫ್ರಿಜ್ ಮೇಲೆ ಒಂದು ಕವರ್ ಹಾಕಿದ್ದೆ, ತುಂಬ ವರ್ಷಗಳಿಂದ ಇತ್ತು, ಇವಾಗ ರೀಸೆಂಟಾಗಿ ಹಾಳಾಗಿಬಿಟ್ಟಿದೆ. ಆನ್ಲೈನಿಂದ ಪರ್ಚೇಸ್ ಮಾಡೋದು ಅಷ್ಟು ಚೆನ್ನಾಗಿರೋದಿಲ್ಲ, ಕ್ವಾಲಿಟಿ ತುಂಬ ವರ್ಷನೂ ಬಾಳಿಕೆ ಬರಲ್ಲ. ಲಾಸ್ಟ್ ಟೈಮ್ ಒಂದು ಆರ್ಡರ್ ಮಾಡಿದ್ದೆ, ಅದು 1 ವರ್ಷನೂ ಬಾಳಿಕೆ ಬರಲಿಲ್ಲ. ಅದರಿಂದ ಈ ಸಲ ಔಟ್ಸೈಡ್ ಹೋಗಿ ತೊಗೊಂಬರೋಣ ಅಂತ ಇದ್ದೀನಿ. ತಂದ ಮೇಲೆ ಹಾಕ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ಪ್ಲಾಸ್ಟಿಕ್ದು. ಇದನ್ನು ನಾನು ಮೀಶೋನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇದ್ರ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು, ಒಂದು 249 250 ರೇಂಜಲ್ಲಿತ್ತು. ಆದರೂ ತರಿಸಿದ್ದೀನಿ, ಚೆನ್ನಾಗಿದೆ ಅಂತ. ಇವಾಗ ಅದ್ರ ಪ್ರೈಸು ಸ್ವಲ್ಪ ಕಮ್ಮಿ ಆಗಿದೆ. ಇದನ್ನು ನಾನು ಕಿಚನ್ನಲ್ಲಿ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದು ಬಂದು ಕಿಚನ್ ಚಾಪಿಂಗ್ ಬೋರ್ಡ್ ಅಂತ, ಕಿಚನ್ ಮೇಕವರ್ಗೋಸ್ಕರನೇ ತರಿಸಿರೋ ಅಂಥ ಪ್ರಾಡಕ್ಟ್ ಇದು. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ 150 ರುಪೀಸ್ನ ಕೊಟ್ಟು ಪರ್ಚೇಸ್ ಮಾಡಿದ್ದೀನಿ. ಬಟ್ ಚೆನ್ನಾಗಿದೆ. ನಾವು ಅಲ್ಲಿ ಪಿಕ್ಚರ್ ನೋಡಿದಾಗ ದೊಡ್ಡದಾಗಿ ಕಾಣಿಸುತ್ತೆ, ನಮಗೆ ಬಂದು ಸೇರಿದಾಗ ಇಲ್ಲಿ ಚಿಕ್ಕದು ಅನಿಸುತ್ತೆ. ಇದನ್ನು ಸ್ಟಿಕ್ ಮಾಡೋದಕ್ಕೆ ನಾನಿಲ್ಲಿ ಡಬಲ್ ಸೈಡ್ ಟೇಪ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮೊಳೆ ಹೊಡೆಯೋ ಅವಶ್ಯಕತೆ ಏನಿಲ್ಲ. ಒಂದು ಡಬಲ್ ಸೈಡ್ ಟೇಪ್ನ ತೊಗೊಂಡು ಅದನ್ನು ಒಂದು ಸೈಡ್ ಓಪನ್ ಮಾಡಿ ಈ ಚಾಪಿಂಗ್ ಬೋರ್ಡಿಗೆ ಸ್ಟಿಕ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇನ್ನೊಂದು ಸೈಡ್ ಓಪನ್ ಮಾಡಿಬಿಟ್ಟು ಅದನ್ನು ನಾವು ಎಲ್ಲಿ ಸ್ಟಿಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಗೋಡೆ ಇಲ್ಲ ಅಂತಂದರೆ ಟೈಲ್ಸು, ಅಲ್ಲಿಗೆ ನೀಟಾಗಿ ಅಂಟಿಸಿದ್ರೆ ಆಯಿತು. ಈ ಕಿಚನ್ ಚಾಪಿಂಗ್ ಬೋರ್ಡ್ ಮೇಲೆ ಕೆಲವೊಂದಿಷ್ಟು ಕಿಚನ್ಗೆ ರಿಲೇಟೆಡ್ ಆದಂತಹ ಒಂದಿಷ್ಟು ವರ್ಡ್ಸ್ಗಳಿದೆ, ಅದನ್ನು ನೋಡ್ತಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ, ಅದರಿಂದ ನಾನು ಇದನ್ನು ತರಿಸಿದ್ದೀನಿ. ಲಾಸ್ಟ್ ಟೈಮು ನಾನು ಕಿಚನಲ್ಲಿ ಸ್ಟಿಕ್ ಮಾಡಿದಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಈ ಟೈಮು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಡಿಫ್ರೆಂಟ್ ಸ್ಟೈಲಲ್ಲಿ ನಾನು ಇದನ್ನು ಸ್ಟಿಕ್ ಮಾಡಿದ್ದೀನಿ. ಗೊತ್ತಿಲ್ಲ ಏನಕ್ಕೆ ಅಂತ, ನಾನು ಈ ಥರ ಅಂಟಿಸಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತೋ ಏನೋ ನಿಜವಾಗ್ಲೂ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಅಂಟಿಸಿದಾಗ ಸ್ವಲ್ಪನೂ ಲುಕ್ಕಾಗಿ ಕಾಣಿಸಿರಲಿಲ್ಲ, ನಾನು ಇಟ್ಟಿದ್ದೆ. ಬಟ್ ಈ ಟೈಮ್ ಈ ಥರ ಸ್ಟಿಕ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ ಯೆಲ್ಲೋ ಕಲರ್ ಬೋರ್ಡ್ನ ನಾನು ಆ ಟೈಲ್ಸ್ಗೆ ಫಿಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಚೆನ್ನಾಗಿ ಕಾಣಿಸಲ್ಲ, ಮತ್ತು ಪ್ಲ್ಯಾಂಟ್ ಇಟ್ಟಿರೋದ್ರಿಂದ ಅದು ಕಾಣಿಸಲ್ಲ ಅಂದ್ಬಿಟ್ಟು ಸ್ವಲ್ಪ ಈ ಕಡೆಗೆ ಫಿಕ್ಸ್ ಮಾಡಿದ್ದೀನಿ. ನಮ್ಮನೆ ಕಿಚನಲ್ಲಿ 2 ವಿಂಡೋಸ್ ಇದೆ, ಆ ವಿಂಡೋಸ್ಗೂ ನಾನಿಲ್ಲಿ 2 ಪ್ಲ್ಯಾಂಟ್ಸ್ ಹಾಕಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದೆ. ಇದಿಷ್ಟು ಆಗಿತ್ತು ನನ್ನ ಕಿಚನ್ ಮೇಕವರ್ ವಿಡಿಯೋಸ್. ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರೋ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣ ಬಂದು ಸೇರುತ್ತೆ.
ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನು ತಪ್ಪಿದೆ ಅದನ್ನು ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ, ಏನು ಬೆಸ್ಟಾಗಿ ಮಾಡ್ಬೋದು ಅದನ್ನು ಟ್ರೈ ಮಾಡ್ತೀನಿ. ಇದು ನನ್ನ ಸ್ಟಾರ್ಟಿಂಗ್ ವೀಡಿಯೋಸ್ಗಳಂತ ಅಂದ್ಕೊಳ್ಳಿ. ಈ ವಿಡಿಯೋ ಮಾಡೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಯೂಟ್ಯೂಬ್ ವೀಡಿಯೋಸ್ ಮಾಡೋದಂದರೆ ಅಷ್ಟು ಈಸಿ ಅಲ್ಲ, ತುಂಬ ಕಷ್ಟ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಕಿಚನ್ ಹೋಮ್ ಟೂರ್ನ ಮಾಡ್ತೀನಿ, ಆವಾಗ ಫುಲ್ ಡೀಟೇಲ್ಸ್ನ ಹೇಳ್ತೀನಿ ಫ್ರೆಂಡ್ಸ್. LED ಲೈಟ್ ಆನ್ ಮಾಡಿದ್ಮೇಲೆ ಕಿಚನ್ ಲುಕ್ಕೇ ಡಿಫ್ರೆಂಟ್ ಆಗಿದೆ, ನೋಡ್ತಾ ಇರ್ಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.